ವಿಚಾರವಾಗಿ ಗೊಂದಲ ಉಂಟಾದದ್ದು ಭಾರ್ಗವ ರಾಮರ ಅಂತರಂಗದಲ್ಲಿ. ನಿವಾರಣೆಗೆ ಇರುವ ದಾರಿ ಅಂದ್ರೆ ಒಂದೇ, ಭೀಷ್ಮನನ್ನ ವಿಚಾರಿಸುವುದು. ಆದ್ದರಿಂದಲೇ ಇಲ್ಲಿಯೇ ನಿಂತಿದ್ದೇನೆ. ಇದು ಕುರುಕ್ಷೇತ್ರ, ಇದು ಧರ್ಮಕ್ಷೇತ್ರ. ಅಕೃತವರ್ಣದಲ್ಲಿ ಹೇಳಿ ಕಳಿಸಿದ್ದೇನೆ, ಬಾ. ಅಂಬೆಯನ್ನ ಮಧುಗಣಿಯನ್ನಾಗಿ ಮಾಡಿಕೊಂಡು ಇಡೀ ಋಷಿ ಗಡಣವನ್ನೇ ದಿಪ್ಪಣವನ್ನಾಗಿಟ್ಟು ಮುಗಿಕೊಂಡು ಬಂದಿದ್ದೇನೆ. ಮದುವೆಯಾಗುವುದಕ್ಕೆ ಸಿದ್ಧನಾಗಿ ಬಾ. ಒಲ್ಲೆ ಎಂದರೆ ಎಂಬ ಆತಂಕವನ್ನು ವ್ಯಕ್ತಪಡಿಸಿದಾಗ ಹೇಳಿದ್ದೇನೆ, ಕೈಯಲ್ಲಿ ಬಿಲ್ಲು ಬಾಣ ಧರಿಸಿ ಯುದ್ಧಕ್ಕೆ ಸಿದ್ಧನಾಗಿ ಬಾ ಎಂದು ಹೇಳಿ ಕಳಿಸಿದ ಸಂದೇಶಕ್ಕೆ ಪ್ರತಿಕ್ರಿಯೆ ಏನು, ನಿರೀಕ್ಷಿಸಿ ನೋಡೋಣವಂತೆ. ಪರಮ ಋಷಿ ಮಂಡಲದ ಮಧ್ಯದಿ ಪರಮ ಋಷಿ ಮಂಡಲದ ಮಧ್ಯದಿ ಮೆರೆವ ಯಜ್ಞೇಶ್ವರನ ಪ್ರಭೆ ಭಾರ್ಗವೇಶ್ವರನ ವರಯಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಸಹಪಾಠಿಯಾದಂತ ಅಕೃತವ್ರಣ ಗುರು ನಿರೂಪವನ್ನ ತಂದು ತಿಳಿಸಿದ. ಒಂದೋ ಅಂಬೆಯನ್ನು ಮದುವೆಯಾಗುವುದಕ್ಕೆ ಬಾಸಿಂಗವನ್ನು ಕಟ್ಟಿ ಮದುಮಗನಾಗಿ ಬರಬೇಕು. ಅದಲ್ಲದೆ ಇದ್ದರೆ ಬಿಲ್ಲುಬಾಣಗಳನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗಿ ಬರಬೇಕು ಎಂದು ಸ್ಪಷ್ಟವಾಗಿ ಹೇಳಿ ಕಳುಹಿದ್ದೇನೆ. ಧರೆಯೇ ತಲೆ ಕೆಳಗಾಗಲಿ, ಮೇರು ಗಿರಿ ಜರಿದು ಬೀಳಲಿ, ಭೀಷ್ಮನ ನಿರ್ಧಾರವೆನ್ನುವುದು ಧ್ರುವದಂತೆ ಸ್ಥಿರ, ಮೇರುವಿನಂತೆ ಅಚಲ ಎಂಬುದಾಗಿ ಅಕೃತವ್ರಣನನ್ನ ಕಳುಹಿ ರಾಜಮಾತೆ ಸತ್ಯವತಿ ದೇವಿಯವರಿಗೆ ವಂದಿಸಿ ಬ್ರಾಹ್ಮಣ ಸಮೂಹವನ್ನು ಮುಂದಿಟ್ಟುಕೊಂಡು ಗೋವುಗಳನ್ನ ಜೊತೆಯಲ್ಲಿರಿಸಿಕೊಂಡು ಕುರುಕ್ಷೇತ್ರಕ್ಕೆ ಬಂದು ನೋಡುತ್ತಾ ಇದ್ದೇನೆ. ಅಪ್ಪ, ಆಜ್ಯಾಹುತಿಯಿಂದ ಪ್ರಜ್ವಲಿಸುವ ಯಜ್ಞೇಶ್ವರನಾಗಿ ನನ್ನ ಗುರುಗಳು ಶಿಷ್ಯ ಗಣನದ ನಡುವೆ ಶೋಭಾಯಮಾನರಾಗಿದ್ದಾರೆ. ಎಷ್ಟು ಕಾಲವಾಯಿತು ಗುರುಗಳ ದರ್ಶನವಾಗದೆ. ಹಸ್ತಿನಾವತಿಯ ಅರಮನೆಗೆ ಬಂದದ್ದಾಗಿದ್ದರೆ ಬಂಗಾರದ ಪೀಠದಲ್ಲಿ ಕೂಟಿಸಿ ಅರ್ಚಿಸಬಹುದಿತ್ತು, ಆರಾಧಿಸಬಹುದಿತ್ತು. ಬಂದದ್ದು ಕುರುಕ್ಷೇತ್ರಕ್ಕೆ ತಾನೇ. ಕ್ಷೇತ್ರ ನ್ಯಾಯೇನ ಅವರನ್ನ ಪೂಜಿಸುತ್ತೇನೆ. ಪರಿಕಿಸುತ್ತ ಅಭಿನಮಿಸಿ ಭೀಷ್ಮನು, ಪರಿಕಿಸುತ್ತ ಅಭಿನಮಿಸಿ ಭೀಷ್ಮನು ಚರಣ ಪ್ರಕ್ಷಾಳನವಗೈಯುತ, ಚರಣ ಪ್ರಕ್ಷಾಳನವಗೈಯುತ ಶಿರದಿ ತೀರ್ಥವ ಧರಿಸಿ, ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿಗಳನ್ನಿತ್ತು, ಮಧುಪರ್ಕಾದಿಗಳನ್ನಿತ್ತು ಕರವಿಡಿದು ಕರೆದನು ರತುನ ಪಯ ಪೀಠದಲ್ಲಿ
ಮುಗಿದು ಗುರು ನಮೋ ಗುರು ನಮೋ ಗುರು ನಮೋ ಗುರು ನಮೋ ಎಂದೆನುತ್ತ ಕೈ ಮುಗಿದು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಪರಶುಧರನ ಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಧರೆಯೋಳಿವ ಗೆಣೆಯುಂಟೆ ಧರೆಯೋ ಇವ ಗೆಣೆಯುಂಟೆ ಧರೆಯೋಳಿವ ಗೆಣೆಯುಂಟೆ ಎಣೆಯುಂಟೆ ಧರೆಯೋಳಿವ ಗೆಣೆಯುಂಟೆ ಎನ್ನುತ್ತಲಾಗ ಕೇಳಿದನು ಎತ್ತಲಿರಿಸಿದ ಭೀಮ ಬುದ್ಧಿಗತ ನೀಗ ಎತ್ತಲಿರಿಸಿದ ಭೀಮ ಬುದ್ಧಿಗತ ನೀಗ ಮತ್ತು ಕಾಶಿಗೆ ಅನ್ಯ ಪುರುಷನು ಚಿತ್ತವಿಟ್ಟಳದನ್ನು ತ್ವರದ ಕಾರಣ ಏನು ಚಿತ್ತವಿಟ್ಟಳದನ್ನು ತ್ವರದ ಕಾರಣ ಏನು ಮತ್ತಿವಳ ನೀ ಬಿಟ್ಟ ಯಾರು ಬರಿಸುವರು ಮತ್ತಿವಳ ನೀ ಬಿಟ್ಟ ಯಾರು ಬರಿಸುವರು ನಿನಗೆಣೆಯಾದ ಶಿಷ್ಯರು ಇನ್ನೊಬ್ಬರಿಲ್ಲ ಎನ್ನುವುದು ಕೇವಲ ಬಾಯಿಂದ ಆಡಿದಂತ ಮಾತಲ್ಲ, ಇದು ಅಂತರಂಗದಿಂದ ಮೂಡಿ ಬಂದ ಮಾತು. ಯಾಕೆಂದ್ರೆ ಅಂದು ನನ್ನ ಆಶ್ರಮಕ್ಕೆ ಬರುವ ಹೊತ್ತಿನಲ್ಲಿ ವಿದ್ಯಾರ್ಜನೆಯಿಂದ ತಾನು ಏಳ್ಗೆಯನ್ನು ಹೊಂದಬೇಕು ಎಂಬ ಅಪೇಕ್ಷೆಯನ್ನು ಹೊಂದು ದೇವವ್ರತ ನಾಮಕನಾಗಿ ಬಂದಿದ್ದೆ. ಆದರೆ ಇಂದು ಭೀಷ್ಮ ಎಂಬ ಲೋಕಖ್ಯಾತಿಯ ಎತ್ತರಕ್ಕೆ ಬೆಳೆದು ನಿಂತಿದ್ದೀ. ಅಂತ ಎತ್ತರದಲ್ಲಿ ಬೆಳೆದಂತ ನೀನು ಗುರುವಿನ ಎದುರುಗಡೆಯಲ್ಲಿ ಹೇಗಿರಬೇಕು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಿ. ನನಗೆ ಅಂದಿನ ದೇವವ್ರತನೇ ಎಂದು ಕಾಣುತ್ತಿದ್ದಾನೆ. ಧನ್ಯನ ಈ ಪ್ರಪಂಚದಲ್ಲಿ ಒಂದನ್ನ ಸ್ವೀಕರಿಸುವಾಗ ಮತ್ತೊಂದನ್ನ ಕಳೆದುಕೊಳ್ಳುವಂತಹ ಸಂದರ್ಭಗಳು ಹೆಚ್ಚು. ಉದಾಹರಣೆಗೆ ಹೇಳುವುದಾದರೆ, ಒಬ್ಬ ಗೃಹಸ್ಥನಾಗ್ತಾನೆ ಅಂತ ಬ್ರಹ್ಮಚರ್ಯವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ನೀನ್ ಹಾಗಲ್ಲ, ಭೀಷ್ಮನಾಗಿ ಬೆಳೆದ ನಿಂತರೂ ದೇವವ್ರತನನ್ನು ಕಳೆದುಕೊಳ್ಳಲಿಲ್ಲ. ಹೀಗೆ ಒಂದು ಇಟ್ಟುಕೊಂಡು ಕಳೆದುಕೊಳ್ಳದೆ ನಷ್ಟ ಮಾಡಿಕೊಳ್ಳದೆ ಇನ್ನೊಂದನ್ನು ಆರ್ಜಿಸಿ ಬೆಳೆಯುವಂತಹ ಸತ್ವ ತತ್ವ ಎಲ್ಲರಿಗೂ ದಕ್ಕುವಂತಹದ್ದಲ್ಲ. ಆದ್ರೆ ನಿನ್ನಂಥವನಿಗೆ ದಕ್ಕಿದಂತಹ ಸಂಗತಿ ನನ್ನ ಶಿಷ್ಯ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ. ಆದ್ರೆ ಮಗು ದೇವವ್ರತ, ನಿನ್ನ ಭೀಷ್ಮ ಬುದ್ಧಿಗಳನ್ನು ನೀನು ಎಲ್ಲಿಟ್ಟೆ ಎನ್ನುವುದು ನನಗೆ ಅರ್ಥವಾಗಲಿಲ್ಲ ಗುರುದೇವ. ಯಾಕೆಂದ್ರೆ ಒಂದು ತಂದೆಯವರ ಮನೋವೇದನೆಯನ್ನ ಅರ್ಥ ಮಾಡಿಕೊಳ್ಳುವ ಪರೇಂಗಿತಜ್ಞತೆಯನ್ನು ಪ್ರಕಟಿಸಿದವ, ನಿನ್ನ ಸೂಕ್ಷ್ಮತೆಯಿಂದ ಅದೇನು ಎಂದು ಗುರುತಿಸಿದವ. ಮಾತ್ರ ಅಲ್ಲ, ಒಂದು ಹೆಣ್ಣಿನ ಬದುಕು ಭವ್ಯ ಆಗುವುದಕ್ಕೆ ಕಾರಣನಾಗಿ ಆ ದಾಶರಾಜನ ಸಂತತಿಯವಳಾದಂತಹ ಸತ್ಯವತಿಯನ್ನ ತಂದು ತಂದೆಯವರಿಗೆ ಮದುವೆ ಮಾಡಿಸುವುದಕ್ಕೆ ಮುಂದಾದವ. ಆ ಕಾಲದಲ್ಲಿ ಅವಳ ತಂದೆಯಾದಂತಹ ದಾಶರಾಜನ ಅಪೇಕ್ಷೆಯನ್ನ ಈಡೇರಿಸುವಲ್ಲಿ ಅಥವಾ ಅವನ ಮನಸ್ಸನ್ನ ಸಂತೃಪ್ತಿಗೊಳಿಸುವಲ್ಲಿ ಪೂರ್ಣ ಭರವಸೆ ನೀಡುವಲ್ಲಿ ಘೋರ ಭೀಷಣವಾದಂತಹ ಪ್ರತಿಜ್ಞೆಯನ್ನ ಮಾಡುವುದರ ಮೂಲಕ ಅವಳ ಬಾಳಿಗೊಂದು ಹೊಸ ಭವ್ಯತೆಯನ್ನು ಕೊಟ್ಟವ. ಹೀಗೆ ಹೆಣ್ಣಿನ ಬಾಳಿಗೆ ಭವ್ಯತೆಯನ್ನು ಕೊಡುವ ಅದರ ಮೂಲಕ ಭೀಷ್ಮ ಎಂದು ಖ್ಯಾತನಾದವ. ಅಂತ ಹೆಣ್ಣಿನ ಬಾಳಿನ ಒಳ್ಳೆಯದಕ್ಕೆ ಕಾರಣವಾಗುವಂತಹ ಭೀಷ್ಮ ಬುದ್ಧಿ ಈಗ ಎಲ್ಲೋಯ್ತು. ಯಾವ ಪ್ರಕರಣ ಗುರುದೇವ? ಅಂಬೆ ಪ್ರಕರಣ. ನೇರವಾಗಿ ಹೇಳಿಬಿಡ್ತೇನೆ, ಸುತ್ತು ಬಳಸಿ ಪ್ರಯೋಜನ ಇಲ್ಲ. ಬ್ರಹ್ಮಚಾರಿಯ ವ್ರತದಲ್ಲಿರುವಂತಹ ನೀನು ಸ್ವಯಂವರ ಮಂಟಪವನ್ನು ಪ್ರವೇಶಿಸಿದ್ದೆ. ಅಲ್ಲಿಯ
ವಧುಗಳಾಗಿ ನಿಂತ ರಾಜಕುಮಾರಿಯರನ್ನ ತಂದದ್ದೇಕೆ? ಮುಖ್ಯವಾಗಿ ಹಿರಿಯಳಾದಂಥ ಅಂಬೆಯನ್ನ ತೊರೆದದ್ದೇಕೆ? ಹೀಗೆ ನೀನವಳನ್ನು ತೊರೆದರೆ ಅವಳನ್ನು ವರಿಸುವವರು ಯಾರು? ಹೀಗೆ ಅವಳ ಬಾಳಿಗೆ ಮುಂದೇನು ಎಂಬ ಪ್ರಶ್ನೆಯೇ ಆಗಿ ಉಳಿದಿದೆ ಬಿಟ್ಟು ಉತ್ತರ ಕಾಣದಾಗಿದೆ. ಈ ಎಲ್ಲ ಪ್ರಕರಣಗಳಲ್ಲಿ ನಿನ್ನದಾದಂಥ ಹಸ್ತಕ್ಷೇಪ ಮುಖ್ಯ ಕಾರಣವಾಗಿದೆ ಅಂತ ಆದರೆ ಆ ಭೀಷ್ಮ ಬುದ್ಧಿಗಳನ್ನ ಬಿಟ್ಟು ಹೀಗೆ ಯಾಕೆ ವರ್ತಿಸಿದೆ ಎನ್ನುವುದಕ್ಕೆ ಉತ್ತರ ಬೇಕಾಗುತ್ತದೆ. ಗುರುವರಿಯ ಕೇಳಿಕೆ ಸನ್ನಿಧಿಯಲ್ಲಿ ನಡೆದುದೆಲ್ಲವನ್ನು ಸವಿಸ್ತಾರವಾಗಿ ತಿಳಿಸುತ್ತೇನೆ, ಹೇಳೋಣ. ಬರೆಸೋಲೇಖನಗಳ ಸಕಲರಾಯರಿಗೆ ಕರಿಪುರದಲ್ಲಿ ಭೀಷ್ಮಗರಿಯದ ಹಾಗೆ ಎಂಬುದಾಗಿ ಪ್ರತಾಪಸೇನ ತನ್ನ ಮಂತ್ರಿಯಲ್ಲಿ ಹೇಳಿದ್ದನ್ನ ಬೇಹುಚರ್ರಿಂದ ತಿಳಿದು ಬಹುಶಃ ಚಕ್ರವರ್ತಿ ಪೀಠಕ್ಕೆ ಮತ್ತೊಬ್ಬ ವ್ಯಕ್ತಿಯನ್ನು ಸಿದ್ಧಪಡಿಸುತ್ತಾ ಇದ್ದಾನೆ ಎಂಬುದಾಗಿ ಭಾವಿಸಿದ ನಾನು ರಾಜಮಾತೆ ಸತ್ಯವತಿ ದೇವಿಯವರ ಸಲಹೆಯಂತೆ ಅಲ್ಲಿಗೆ ಹೋದದ್ದೌದು. ಹಸ್ತಿನಾವತಿಯ ಸಂಧಿ ವಿಗ್ರಹಿಯಾಗಿ ಅಲ್ಲಿರುವ ಅರಸು ಮಕ್ಕಳನ್ನೆಲ್ಲ ಜಯಿಸಿ 3 ಹೆಣ್ಣು ಮಕ್ಕಳನ್ನ ರಥ ಏರಿಸಿಕೊಂಡೆ. ಅಲ್ಲ, ರಥ ಏರಿಸಿಕೊಂಡ ಮೇಲೆ ವಿರೋಧಿಸಿದರು ಗುರುದೇವ. ಆಮೇಲೆ ಕುಟುಂಬ ಲೋಲುಪನಾದಂತ ನಾನು ರಾಜಮಾತೆಯವರ ಸಲಹೆಯಂತೆ 3 ಹೆಣ್ಣು ಮಕ್ಕಳನ್ನ ಕರೆತಂದು ತಮ್ಮ ವಿಚಿತ್ರ ವೀರ್ಯನನ್ನು ಮದುವೆಯಾಗುತ್ತೀರಾ ಅಂತ ಕೇಳಿದಾಗ ಅಂಬಾಲಿಕೆ ಒಪ್ಪಿಕೊಂಡರು. ಜ್ಯೇಷ್ಠಳಾದಂತ ಅಂಬೆ ತಾನು ಸಾಲ್ವನಲ್ಲಿ ಅನುರಕ್ತೆ ಅಂತ ಹೇಳಿದಳು. ಗುರುದೇವ, ತಂದದ್ದು ತಮ್ಮನಿಗಾಗಿ, ಕಳುಹಿದ್ದು ಸಾಲ್ವನಿಗಾಗಿ. ತಮ್ಮನಿಗಾದರೂ ನೀನು ಹಮ್ಮೆಯು ಕರಬಿಡಿದು, ನೀನು ಹೆಮ್ಮೆಯು ಕರಬಿಡಿದು, ದುರ್ಮದ ನಿನ್ನಯ ಧರ್ಮ ವರಿಸಬಡ. ನೀ ಬಿಟ್ಟರೆ ಯಾರು ವರಿಸುವರು ಎಂಬ ನನ್ನ ಮಾತಿಗೆ ನೀನು ವರಿಸುವುದಕ್ಕಾಗಿ ತಂದದ್ದಲ್ಲ, ತಮ್ಮನಿಗಾಗಿ ಎಂಬ ಮಾತುಗಳನ್ನ ಮುಂದಿಟ್ಟು ಉತ್ತರ ಕೊಡುವುದಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದೀಯೆ. ಆ ಕಾಶಿರಾಜನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ರೀತಿ ನೀತಿ ಗುಪ್ತಚಾರರಿಂದ ತಿಳಿದಂತ ನಿನಗೆ ನಿಯಂತ್ರಿಸಬೇಕು ಎಂಬ ಮನಸ್ಸಾಯಿತು. ಒಬ್ಬ ರಾಜಕೀಯ ಬುದ್ಧಿಗೆ ಇದು ಸಹಜ. ನಿನ್ನಂಥವನಿಗೆ ಬೇಕಾಗಿತ್ತು. ಯಾಕೆಂದ್ರೆ ನಿನ್ನಂತವ ಯಾವ ಕಾಲದಲ್ಲೂ ಯಾರಿಗೂ ಸೋಲುವಂತವನಲ್ಲ. ಹೆಚ್ಚಾನು ನಿನ್ನನ್ನು ಗೆಲ್ಲುವಂತ ಗಂಡುಗಳಿಲ್ಲದ ಹೊತ್ತಿನಲ್ಲಿ ಇಚ್ಛಾಮರಣಿ ಎಂಬ ವರವನ್ನ ಪಡೆದಂತ ನಿನಗೆ ಯಾವ ಕಾಲದಲ್ಲಿ ಯಾರ ತಲೆ ಎತ್ತರು ನೋಡ್ತೇನೆ ಎಂಬಂತ ಸತ್ವ ಇರುವ ನಿನಗೆ ಅಷ್ಟು ಅವಸರ ಪಡುವ ಅನಿವಾರ್ಯತೆ ಏನಿಲ್ಲವಾಗಿತ್ತು. ಆದರೂ ಹೋದೆ, ಕುಟುಂಬ ಲೋಲಪನಾಗಿ, ತಾಯಿಯ ಆಜ್ಞೆ ಇದು ಸಾಧುವಾದದ್ದು ಮಗನಾದಂತ ನಿನಗೆ, ಆಕ್ಷೇಪ ಏನಿಲ್ಲ. ಆದ್ರೆ ಅವಳನ್ನ ತಮ್ಮನಿಗಾಗಿ ತಂದೆ ಅಂತ ಹೇಳ್ತೀಯಲ್ಲ, ತಮ್ಮನಿಗೆ ಆಗಲಿ ಕುಟುಂಬ ಲೋಲಪನಾಗಿ ಯಾರಿಗೇ ಆಗಲಿ ಹೆಣ್ಣೊಂದನ್ನ ತರುವಾಗ ಅಲ್ಲಿ ಮುಖ್ಯವಾಗಿ ಕಾರ್ಯಗೈಯಬೇಕಾದ್ದು ಹೆಮ್ಮೆ ಅಲ್ಲ, ವಿವೇಕ. ಆ ಹೆಣ್ಣು ಹೇಗೆ, ಆ ಹೆಣ್ಣು ಎಷ್ಟು, ಆ ಹೆಣ್ಣು ಏನು ಇತ್ಯಾದಿಗಳನ್ನ ಸರಿಯಾಗಿ ತಿಳಿದು ಬರಬೇಕು. ನಿನ್ನ ಕಾರಣದಿಂದ ಈಗ ಆದದ್ದೇನು ಗೊತ್ತಾ? ನಿನ್ನ ರಾಜಕೀಯ ದೃಷ್ಟಿಗೆ ಪ್ರತಾಪಸೇನ ಒಬ್ಬ ಅಪರಾಧಿ. ಆದ್ರೆ ನೀನು ಮಾಡಿದ ಕಾರ್ಯದಿಂದ ಶಿಕ್ಷೆ ಆದದ್ದು ಅಂಬೆಗೆ. ಈಗ ದನ ತಪ್ಪು ಮಾಡ್ತು ಅಂತ ಕರುವಿಗೆ ಬರೆ ಕೊಡುವುದಲ್ಲ, ದನ ಯಾರ್ದೋ ಮನೆ ತೋಟವನ್ನ ಮೇಯುವುದಕ್ಕೆ ಹೋಯ್ತು ಅಂತ ಕರುವನ್ನು ದಂಡಿಸುವುದಲ್ಲ. ಇಲ್ಲಿ ಆದದ್ದು. ಈ ಲೋಕದಲ್ಲಿ ತಿಳಿಯದೇ ಇದ್ದವರು ಏನೆಲ್ಲ ಗೊಂದಲಗಳನ್ನು ಮಾಡ್ತಾರೆ.
ಆದ್ರೆ ಅದಕ್ಕೆ ಕ್ಷಮೆ ಉಂಟು. ತಿಳಿದು ಮಾಡಿದ ತಪ್ಪು ಕ್ಷಮಾರ್ಹ ಆಗುವುದಿಲ್ಲ. ಅಂದ್ರೆ ನಿನ್ನನ್ನು ಅಕ್ಷಮ್ಯ ಅಪರಾಧಿಯ ಸಾಲಿಗೆ ಸೇರಿಸುವುದು ಮುಖ್ಯ ಅಲ್ಲ, ಎಷ್ಟು ಗುರುತರವಾಗುತ್ತದೆ ನಿನ್ನಂತವನ ಹೆಜ್ಜೆ ಎನ್ನುವುದು ಇಲ್ಲಿ ಮುಖ್ಯವಾಗಿ ಅಷ್ಟು ನನ್ನ ವಿಷಯ. ಅದಕ್ಕಾಗಿ ಹೇಳ್ತೇನೆ, ಹಾಗೆ ಪ್ರತಾಪ ಸೇನನ ಮೇಲಿನ ದೋಷದ ದೃಷ್ಟಿಯಿಂದ ಈ ಅಂಬೆಗೆ ಬದುಕೊಂದು ಈಗ ಗುರುತರವಾಗಿದೆ. ಅದನ್ನ ತಾನು ಸರಿಯಾಗಿ ಬಳಸಿಕೊಳ್ಳುವುದು ಹೇಗೆ ಎಂಬ ಪ್ರಶ್ನೆ ಬೆಳೆದು ನಿಂತು ಹೋಗಿದೆ. ಅದಕ್ಕಾಗಿ ಹೇಳ್ತೇನೆ, ಹೆಮ್ಮೆಯಿಂದ ಈ ಎಲ್ಲ ಕಾರ್ಯಗಳನ್ನ ಮಾಡಿದ್ದರಿಂದ ಇಷ್ಟೆಲ್ಲ ಅವಾಂತರಗಳಾಗುವುದಕ್ಕೆ ಕಾರಣವಾಗಿ ಹೋಯಿತು. ಅದಕ್ಕಾಗಿ ಒಂದು ಕೆಲಸ ಮಾಡು. ಏನೋ ಆದದ್ದು ಆಗೋಯ್ತು, ನೀನು ತಪ್ಪು ಮಾಡಿದ್ದೀಯೇ ಅನ್ನೋದು ನಿಖರವಾಗಿ ನನ್ನ ಆರೋಪ ಅಲ್ಲ. ಆದ್ರೆ ನಿನ್ನದಾದಂತ ಕಾರ್ಯದಿಂದ ಅಂಬೆಯ ಬಾಳಿಗೆ ತಪ್ಪಾಗಿದೆ ಎನ್ನುವುದು ನನ್ನ ಆಲೋಚನೆ. ಅದಕ್ಕಾಗಿ ಸರಿ ಮಾಡುವುದಕ್ಕೆ ದಾರಿ ಉಂಟು. ಏನು? ಅವಳನ್ನು ಮದುವೆ ಆದ್ರೆ ಆಯ್ತು. ತಂದೆ ಗೋ ಸುಖ ಬ್ರಹ್ಮಚರ್ಯ ತಂದೆ ಗೋ ಸುಖ ಬ್ರಹ್ಮಚರ್ಯ ಎಂದಿಗಾದರೂ ದುರ್ಮಾರ್ಗದಲ್ಲಿ ನಿಂದಿತ ಕಾರ್ಯ ಗೈಬನಿ ಗುರುರಾಯ ಸಂದೇಹವೇಗೆ ನಿಮ್ಮ ಮಾತಿನ ಧ್ವನಿ ನನಗೆ ಅರ್ಥವಾಯಿತು. ತಮ್ಮನಿಗಾದರೂ ಪರನಾರಿಯನ್ನು ಏನು ಮಾಡೋಣ ಗುರುದೇವ? ನನ್ನ ಸಂಸ್ಕಾರ ನಿಮ್ಮಿಂದ ಕೊಡಲ್ಪಟ್ಟದ್ದು. ಮಾಲೆ ಹಿಡಿದು ನಿಂತ ಮೂವರಲ್ಲಿ ಓರ್ವಾಕ್ಕೆ ಮತ್ತೊಬ್ಬನಿಗೆ ಮಾತು ಕೊಟ್ಟವಳು ಎಂದು ಊಹಿಸುವ ಸಂಸ್ಕಾರ ನಿಮ್ಮ ಶಿಷ್ಯನದ್ದಲ್ಲ. ಬೇಡ, ಕನ್ಯಾನ್ವೇಷಣೆಗೆ ಹೋದಾಗ ಹೆಣ್ಣಿನ ತಂದೆಯಲ್ಲಿ ಏನೇನನ್ನ ಕೇಳಬಹುದು? ನಿಮ್ಮ ಮಗಳ ಹೆಸರೇನು, ಕುಲ ಯಾವುದು, ಗೋತ್ರ ಏನು, ವಿದ್ಯಾರ್ಹತೆ ಎಷ್ಟು ಅಂತ ಕೇಳಬಹುದು. ನಿಮ್ಮ ಮಗಳು ಎಷ್ಟು ಜನರಿಗೆ ಮಾತು ಕೊಟ್ಟಿದ್ದಾಳೆ ಅಂತ ಕೇಳಲಿಕ್ಕೆ ಸಾಧ್ಯವೇ ಗುರುದೇವ? ಸಂಸ್ಕಾರವಂತರ ಬಾಯಲ್ಲಿ ಬರೋ ಮಾತಲ್ಲ. ಆದ್ದರಿಂದಲೇ ಅಂಬೆ ಪರಕೀಯಳು ಎನ್ನುವುದು ನನಗೆ ಗೊತ್ತಾಗದೆ ಹೋಯಿತು. ಇನ್ನು ತಪ್ಪು ಅಲ್ಲಿ ನನ್ನದಲ್ಲ. ಮುನ್ನಾ ದಿನವೇ ಸಾಲ್ವನಿಗೆ ಮಾತು ಕೊಟ್ಟಂತ ಅಂಬೆ ತಂದೆಗೆ ವಿಷಯ ತಿಳಿಸಲೇ ಇಲ್ವಲ್ಲ. ಹಾಗಾಗಿ ಮಾಲೆ ಹಿಡಿದು ನಿಂತ ಮೂವರು ವಧುಗಳು ಎಂದು ಭಾವಿಸಿದ ನಾನು ಕರೆತಂದದ್ದು ಹೌದು. ಅಪರಾಧ ಅಲ್ಲದೆ ಇದ್ರು ನನ್ನಿಂದ ಪ್ರಮಾದ ಆದದ್ದನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ. ಸರಿ, ಆದ್ರೆ ಏನ್ ಮಾಡೋಣ ಗುರುದೇವ? ಹೇಳು. ಮದುವೆಯಾಗು ಅಂತ ಹೇಳ್ತಾ ಇದ್ದೀನಿ. ನನ್ನ ಅಂತರಂಗದ ಪರೀಕ್ಷೆಗಾಗಿ ಮಾತೆ. ತಲೆ ಇಲ್ಲದೆ ಇದ್ದವನ ಹತ್ರ ಕಿರೀಟ ಕಟ್ಟಿಕೊ ಅಂತ ಹೇಳಿದಾಗ ಆಗುವುದಿಲ್ವೇ? ಬೆರಳೆ ಇಲ್ಲದೆ ಇದ್ದವನ ಹತ್ರ ಉಂಗ್ರ ಹಾಕಿಕೊ ಅಂತ ಹೇಳಿದಾಗ ಆಗುವುದಿಲ್ವೇ? ತಂದೆಗೋಸುಗ ಬ್ರಹ್ಮಚರ್ಯ ವ್ರತವನ್ನ ಕೈಗೊಂಡವ ನಾನು. ಲೋಕದ ಎಲ್ಲಾ ನಾರಿಯರು ತಾಯಿ ಗಂಗೆಗೆ ಸಮಾನ ಭಾವಿಸಿದವ ನಾನು. ನಿಮ್ಗೆ ಅಂಬೆ ಬಗ್ಗೆ ಅಷ್ಟು ಅನುಕಂಪ ಯಾಕೆ ಬಂತು ನನಗೆ ಗೊತ್ತಾಗುವುದಿಲ್ಲ. ಇನ್ನೊಮ್ಮೆ ಗಂಡು ಕೊಡಲಿಯನ್ನ ಹಿಡಿದು ಭೂ ಪ್ರದಕ್ಷಿಣೆ ಮಾಡುವಾಗ ಎಷ್ಟೋ ಕ್ಷತ್ರಿಯರ ಮಡದಿಯರು ಮುಂಡೆಯರಾದದ್ದು ತಮ್ಮ ಕಾರಣದಿಂದ. ಆಗ ನಿಮಗೆ ಅನುಕಂಪ ಬರಲಿಲ್ಲ. ಈ ಅಂಬೆ ಬಗ್ಗೆ ಅಷ್ಟು ಬಂದ್ರೆ ಒಂದು ಕೆಲಸ ಮಾಡೋಣ. ನಾನಂತೂ ಮದುವೆ ಆಗ್ಲಿಕ್ಕೆ ಆಗುವುದಿಲ್ಲ. ಸರಿ, ಸನ್ನಿಧಿ ಏನು ಪ್ರತಿಜ್ಞೆ ಮಾಡಲಿಲ್ಲ. ಸನ್ನಿಧಿ ಮನಸ್ಸು ಮಾಡಿದರೆ ಖರ್ಚು ಹಸ್ತಿನಾವತಿಯದ್ದು. ಒಳ್ಳೆ ಮಾತಾಡಿತಿ. ಹೀಗೆ ನಾವು ಮನಸ್ಸು ಮಾಡುವುದಕ್ಕೆ ನಮ್ಮ ಪ್ರತಿಜ್ಞೆ ಇಲ್ಲ. ನಿನ್ನ ಪ್ರತಿಜ್ಞೆ ನಿನಗೊಂದು ಆತಂಕ ಆಗಿದೆ. ನಮಗ ಅವಳ ಮೇಲೆ ಅನುಕಂಪ ಯಾಕೆ ಹೆಚ್ಚು ಇತ್ಯಾದಿ ಗೊಂದಲಕ್ಕೊಳಗಾಗಿದ್ದೀಯ ನೀನು. ಆ ಕಾಲದಲ್ಲಿ ನನ್ನ ತಾಯಿಯನ್ನ ಬದುಕಿಸಿಕೊಳ್ಳುವುದಕ್ಕೆ ನನಗಿದ್ದ ದಾರಿ ತಾಯಿ ಕುತ್ತಿಗೆ ಕಡಿಯುವುದು ಒಂದೇ ಆಗಿದೆ. ಯಾಕೆಂದ್ರೆ ಉಳಿದ ನನ್ನ ಅಣ್ಣಂದಿರು ಅದನ್ನ ನಿರಾಕರಿಸಿದ್ದರ ದೆಸೆಯಿಂದ ಅವರೆಲ್ಲ ಸುಟ್ಟು ಬೂದಿಯಾಗಿ ಹೋಗಿತ್ತು, ಕಲ್ಲಾಗಿ ಹೋಗಿತ್ತು. ಆದರೆ ನಾನು ಅವರಂತೆ ನಿರಾಕರಿಸಿದ್ದರೆ ತಂದೆಯವರು ನನ್ನನ್ನು ಅದೇ ಸ್ಥಿತಿಗೆ ಒಯ್ಯುತ್ತಿದ್ದರು. ಮಾತ್ರ ಅಲ್ಲ, ಅವರ ಸಿಟ್ಟಿಗೆ ನನ್ನ ತಾಯಿ ಬಲಿಯಾಗುತ್ತಿದ್ದಳು. ಆಮೇಲೆ ತಂದೆ ಗತಿ ಏನು ಅಂತ ನೋಡುವುದಕ್ಕೆ ಮಕ್ಕಳು ಯಾರು ಇಲ್ಲವಾಗಿತ್ತು. ಈ ಎಲ್ಲ ಸಂದರ್ಭಗಳನ್ನ ಸರಿಯಾಗಿ ತಿಳಿಯಾಗಿಸುವುದಕ್ಕೆ ನನಗಿದ್ದ ದಾರಿ ಒಂದೇ, ತಾಯಿ ಕುತ್ತಿಗೆ ಕಡಿಯೋದು. ಆ ಕಾರಣದಿಂದ ಬರೀ ಲೋಕದ ಯಾರ್ಯಾರೋ ಹೆಣ್ಮಕ್ಳ ಕಣ್ಣೀರಿಗೆ ಕಾರಣ ಆದವಲ್ಲ, ಪ್ರತ್ಯಕ್ಷ ತಾಯಿಯ ಕುತ್ತಿಗೆಯನ್ನೇ ಕಳೆದವ. ಇಂಥ ನಾನು ಆ ಸಾಂದರ್ಭಿಕವಾಗಿ ಮಾಡಿದಂತ ವ್ಯವಹಾರ ಲೋಕಕ್ಕೆ ಅನುಕರಣೀಯ ಅಲ್ಲ. ಇನ್ನು ಲೋಕದ ಕ್ಷತ್ರಿಯರ ದಂಡನ್ನೇ ಕೊಚ್ಚಿ ಕೆಡಹಿದಾಗ ಅವರ ಹೆಂಡಂದಿರೆಲ್ಲ ದುಸ್ಥಿತಿಗೊಳಗಾದದ್ದು ಹೌದು. ಆದ್ರೆ ಯಾಕಾಗಿ ಹೇಳು?
ಗೋ ಬ್ರಾಹ್ಮಣ ಧರ್ಮ ಸ್ತ್ರೀ ಇವುಗಳ ಎಲ್ಲರ ರಕ್ಷಣೆ ಯಾರದ್ದು? ಕ್ಷತ್ರಿಯನ. ಆ ಕಾಲದಲ್ಲಿ ಕ್ಷತ್ರಿಯ ದೊಡ್ಡ ಕ್ಷತ್ರಿಯನಾಗಿ ಹೆಮ್ಮೆಯಿಂದ ಮೆರೆದಿದ್ದ, ಬಲಗರ್ವಿತನಾಗಿದ್ದ. ಬ್ರಾಹ್ಮಣರನ್ನ ತುಚ್ಛೀಕರಿಸುವುದಕ್ಕೆ ಮುಂದಾದ, ಹೆಣ್ಣನ್ನ ನಿಷ್ಠೂರವಾಗಿ ಅಲ್ಪವಾಗಿ ಕಾಣುವುದಕ್ಕೆ ಮುಂದಾದ, ಗೋವಿನ ಹಿಂಸೆಗೆ ಮುಂದಾದ, ತನ್ನ ಧರ್ಮ ಯಾವುದನ್ನು ಎನ್ನುವುದನ್ನು ಮರೆತು ಬಿಟ್ಟ. ಆ ಕಾಲದಲ್ಲಿ ಗೋ ಬ್ರಾಹ್ಮಣ ಸ್ತ್ರೀ ಧರ್ಮ ರಕ್ಷಿಸುವ ಕ್ಷತ್ರಿಯರ ಕರ್ತವ್ಯವನ್ನು ನಾನು ಮಾಡುವುದರ ಮೂಲಕ ಜಗತ್ತಿನ ಸಮತೋಲವನ್ನು ಕಾಯುವುದಕ್ಕೆ ಆ ಕೆಲಸ ಮಾಡಬೇಕಾಯಿತು. ನನ್ನ ಕೆಲಸಕ್ಕೆ ಉದ್ದೇಶ ಉಂಟು. ಈ ಅಂಬೆ ಗೋಳು ಹಾಕುವುದಿನಿ ಯಾವ ಪುರುಷಾರ್ಥಕ್ಕಾಗಿ? ಯಾವುದು ಅಂಬೆ? ಅಂಬೆಗೆ ಗೋಳುಂಟು ಮಾಡುವುದಕ್ಕೆ ನಿನಗಿರುವ ಉದ್ದೇಶ ಏನು? ನಾನು ಅವೆಲ್ಲ ಗೋಳುಂಟು ಮಾಡುವುದಕ್ಕೆ ಜಗತ್ತಿನ ಧರ್ಮದ ಸಮತೋಲ ಕಾಯುವಂತ ಉದ್ದೇಶ ಇತ್ತು. ನನ್ನ ಉದ್ದೇಶ ಒಳ್ಳೇದಿತ್ತು. ಮದುವೆ ಮೊದಲೇ ಮತ್ತೊಬ್ಬಳಿಗೆ ಮಾತು ಕೊಟ್ಟು ಅವಳು ತಪ್ಪು ಮಾಡಿದ್ದು, ಅದಕ್ಕೆ ನಾ ಹೊಣೆ ಅಲ್ಲ. ಈ ಪ್ರಪಂಚದಲ್ಲಿ ನಿನ್ನ ಮಗಳು ಹೇಗಿದ್ದಾಳೆ, ಎಷ್ಟು ಕಲ್ತಿದ್ದಾಳೆ ಎಲ್ಲ ವಿಚಾರ ಮಾಡಬಹುದು. ಎಷ್ಟು ಜನರಿಗೆ ಮಾತು ಕೊಟ್ಟಿದ್ದಾರೆ ಅಂತ ಕೇಳಿಕ್ಕೆ ಆಗುದಿಲ್ಲ. ಆದ್ರೂ ಒಂದು ಕೇಳಬಹುದು, ಏನು? ನನ್ನ ತಮ್ಮನ ಮದುವೆ ಆಗುವುದಕ್ಕೆ ಮನಸ್ಸುಂಟು ಅಂತ. ಅಷ್ಟೊಂದು ಕೇಳಿದ್ರೆ ಇಷ್ಟು ಪ್ರಕರಣವೇ ಮುಂದಾಗುವುದಿಲ್ಲ. ನಾನು ಕೇಳಿದ್ದೇನೆ ಗುರುದೇವ, ಪ್ರಾಮಾಣಿಕವಾಗಿ ಕೇಳಿದ್ದೇನೆ. ನನ್ನ ತಮ್ಮನನ್ನ ಮದುವೆ ಆಗ್ತೀಯೋ ಎಂದು. ನಾನು ಸಾಲ್ವನಲ್ಲಿ ಅನುರಕ್ತಿ ಅಂತ ಅವಳು ಹೇಳಿದ್ರಿಂದ ಕಳುಹಿಸಿಕೊಟ್ಟದ್ದು. ಎಲ್ಲಿ ಹೇಳಿದ್ದು? ಎಲ್ಲಿ? ನಿನ್ನ ಹಸ್ತಿನಾವತಿ ಅರಮನೆ ತಂದ ಮೇಲೆ. ಎಲ್ಲಿ ಹೇಳಬೇಕಿತ್ತು? ಸ್ವಯಂವರ ಮಂಟಪದಿಂದ ಅವರನ್ನು ತರುವಾಗ ನೀವು ಉಳಿದದ್ದೆಲ್ಲ ಕೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗೆ ಇದು ಕೇಳಬಹುದಾಗಿದೆ. ಯಾವುದು? ಗುರುದೇವ, ನನ್ನಿಂದ ಒಂದು ಪ್ರಮಾದ ಆದದ್ದೌದು. ನೀವು ಹೆಮ್ಮೆ ಅತಿ ವಿಶ್ವಾಸ ಅಂತ ಹೇಳಿದ್ರಲ್ಲ, ಆ ಹೊತ್ತು ನನಗಿತ್ತು. ಒಬ್ಬ ಸಾಮಂತನೂ ಅಲ್ಲ, ಯಕಶ್ಚಿತ್ ಕಾಶಿಯ ರಾಜಕುಮಾರಿ ಚಕ್ರವರ್ತಿಯೊಬ್ಬನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ರೆ ಹೂ ಎನ್ನುತ್ತಾಳೆ ಎನ್ನುವ ಭರವಸೆಯಿಂದ ಕರೆತಂದದ್ದು. ಅದೇ ಹೆಚ್ಚಾಯ್ತು. ಅದೇ ಹೆಚ್ಚಾಯ್ತು. ಆ ಹೆಮ್ಮೆ ಅಂತಂದದ್ದು ಹೆಚ್ಚಾಯ್ತು. ಆ ಹೆಚ್ಚಾದದ್ರಿಂದಲೇ ಪ್ರಕರಣ ಈ ರೀತಿ ವಿಕೋಪಕ್ಕೆ ಬಂತು. ಸರಿ ಮಾಡುವುದಕ್ಕೆ ಮದುವೆ ಆಗುವುದು ಒಂದೇ ದಾರಿ. ಆಗುದಿಲ್ಲ, ನಾನಾಗ್ಲಿಕ್ಕೆ ಆಗುವುದಿಲ್ಲ. ನ್ಯಾಯ ನೆನಪಿಟ್ಟುಕೋ. ನ್ಯಾಯ ಹಾಗಲ್ಲ. ನ್ಯಾಯ ನಾನ್ ತಿಳಿದ ನ್ಯಾಯ ತಪ್ಪಾದ್ರೆ ಹೇಳಿ. ಒಬ್ಬ ದಾರಿ ಹೋಕ ಕಟ್ಟಿಗೆ ತರುವವನ ಕಾವಿನಿಂದ ಕೊಡಲಿ ಹಾರಿ ದಾರಿ ಹೋಗ್ ನಿಂತಾಗ್ತದೆ. ದಾರಿ ಹೋಗ ಸಾಯ್ತಾನೆ. ಅವನ ಹೆಂಡತಿ ನ್ಯಾಯಾಲಯಕ್ಕೆ ಮೊರೆ ಕೊಡ್ತಾಳೆ. ಸರಿ, ನ್ಯಾಯಾಧೀಶ ಕಟ್ಟಿಗೆ ಕಡಿಯುವವನಿಗೆ ದಂಡ ವಿಧಿಸ್ತಾನೆ. ಕಟ್ಟಿಗೆ ಮಾರಿದ ಮೇಲೆ ಹೊಟ್ಟೆ ತುಂಬಿಕೊಳ್ಳುವವನಿಗೆ ದಂಡ ತುಂಬಲಿಕ್ಕೆ ಇರುವುದಿಲ್ಲ. ಆಗ ನ್ಯಾಯಾಧೀಶ ಏನ್ ಮಾಡ್ಬೇಕು? ಸ್ವಂತ ಖಾತೆಯಿಂದ ಪರಿಹಾರ ಕೊಡಬೇಕು. ಕಟ್ಟಿಗೆ ಕಡಿಯುವವ ನಾನು, ದಾರಿ ಹೋಗ ಸಾಲ್ವ, ಅವನ ಹೆಂಡತಿ ಅಂಬೆ. ಬಂದದ್ದು ನ್ಯಾಯಾಧೀಶರಾದ ನಿಮ್ಮಿದ್ದಲ್ಲಿ. ನಾನು ಮದುವೆ ಆಗ್ಲಿಕ್ಕೆ ಆಗುವುದಿಲ್ಲ ಅಂದ್ರೆ ಸನ್ನಿಧಿ ಸ್ವಂತ ಖಾತೆಯಿಂದ ಪರಿಹಾರ ಕೊಡುವುದು ಅಂದ್ರೆ ಸನ್ನಿಧಿ ಮನಸ್ಸು ಮಾಡಿದ್ರೆ ಖರ್ಚು ಹಸ್ತಿನಾವತಿ. ಶಿಷ್ಯಾಂತರ ಗುರುಗಳು ಸ್ವಂತ ಖಾತೆಯೋ ಅದು ಅರ್ಥ ಮಾಡ್ಕೊಳ್ಳದೆ ಹೇಳ್ತಾ ಇದ್ದಿ. ಆದ್ರೆ ದೂರು ಕೊಡುವ ಅರ್ಹತೆ ಎನ್ನುವ ವಿಷಯದಲ್ಲಿ ಆ ಹೆಣ್ಣಿಗೆಲ್ಲ ಇದ್ದಿರ್ಬೋದು. ಕೆಲವೊಮ್ಮೆ ಹೇಗಾಗ್ತದೆ ಗೊತ್ತಾ? ಏನು? ಒಬ್ಬವ ಒಂದು ಮನೆ ಕನ್ನ ಹಾಕ್ಲಿಕ್ಕೆ ಹೋಗ್ತಾನೆ, ಹಳೆ ಮನೆಯಾಗಿರ್ತದೆ, ಕನ್ನ ಹಾಕ್ತಾನೆ. ಆದ್ರೆ ಆ ಗೋಡೆ ಸರಿಯಾಗಿ ಹಾಕಿದ್ದಾಗಿರುವುದಿಲ್ಲ. ಗೋಡೆ ಕುಸಿದು ತಲೆ ಮೇಲೆ ಬಿದ್ದು ಸತ್ತು ಹೋಗ್ತಾನೆ. ಆ ಕಳ್ಳನ ಹೆಂಡತಿ ದೂರು ಕೊಡ್ತಾಳೆ, ಈ ಗೋಡೆ ಎಲ್ಲ ಸರಿ ಹಾಕಿಸ್ಲಿಲ್ಲ, ಇವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ದೂರನ್ನು ಸ್ವೀಕರಿಸುವುದಕ್ಕಾಗ್ತದೆ? ಆಗುದಿಲ್ಲ. ಹಾಗೆ ದೂರನ್ನು ಸ್ವೀಕರಿಸುವಲ್ಲೂ ಅದು ಅರ್ಹ ಅನರ್ಹ ಎನ್ನುವುದನ್ನು ನೋಡಬೇಕು. ಆದ್ರೆ ಶಿಕ್ಷೆ ಕೊಡುವಾಗಲೂ ಯೋಚಿಸಬೇಕು. ತಮಗೂ ಗೊತ್ತು, ಈ ಜನ್ಮದಲ್ಲಿ ಮದುವೆಯಾಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ ನಾನು ಮದುವೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಇದೇ ಹಣ್ಣುವ ತರುಣಿ ಸಂತಾಪದ ದೆಸೆಯಿಂದ ಸಂಪತ್ತು ಹರಿದು ಹೀಗೆ ಹಣ್ಣು ಹಿಡಿದ್ರಾಗುವುದೇನು ಎನ್ನುವುದನ್ನು ನೀನು ಮರೆತು ಮಾತಾಡ್ತಾ ಇದ್ದೀಯ. ಗುರುವಾದಂತ ನಾನು ಆಡುವ ಮಾತುಗಳನ್ನು ಉಲ್ಲಂಘಿಸುವುದಕ್ಕೆ ನೀನು ಮುಂದಾಗ್ತಾ ಇದ್ದೀ. ನೀನು ಹಾಗೆ ನಿರಾಕರಿಸಿದೆ ಅಂತಾದ್ರೆ ಗುರುವಾಕ್ಯ ಉಲ್ಲಂಘನದ ದೋಷ ನಿನ್ನ ಪಾಲಿಗೆ ತಟ್ಟುತ್ತದೆ. ಆದ್ರೆ ವಾಸ್ತವ ಎಚ್ಚರ ಮಾಡ್ಕೋ, ನಿನಗೆ ಇನ್ನೊಬ್ಬರ ಮದುವೆಯಿಂದಲೇ ಒಳ್ಳೇದಾಗ್ತದೆ ಅಂತ ಒಂದು ಭ್ರಮೆ ಹುಟ್ಟುಬಿಟ್ಟಿದೆ. ಅದರ ಅಪ್ಪನಿ ಮದುವೆ ಮಾಡಿಸಿ ದೇವವ್ರತ ಇದ್ದವ ಭೀಷ್ಮ ಆದೆ. ಆಮೇಲೆ ವಯಸ್ಸಿನ ಅಲ್ದೇ ಇದ್ರು ಸ್ಥಾನದಲ್ಲಿ ಮಹಾರಾಜನ ಎತ್ತರದ ಸ್ಥಾನದಲ್ಲಿರುವ ತಮ್ಮನಿಗೆ ಮದುವೆ ಮಾಡಿಸೋದಕ್ಕೆ ಮುಂದೆ
ಈ ಗುರುಗಳಿಗೆ ಒಂದು ಮದುವೆ ಮಾಡಿ ದೊಡ್ಡವಾಗಬೇಕು ಅಂತ ಹೊರಟಿದ್ದಿ. ಈ ಭ್ರಮೆ ಬಿಟ್ಟು ನೀನು ಹಠ ಹಿಡಿದೆ ಅಂತ ಆದ್ರೆ, ಗುರುವಾಕ್ಯೋಲ್ಲಂಘನದ ದೋಷಕ್ಕೆ ತುತ್ತಾದೆ ಅಂತ ಆದ್ರೆ ನಿನ್ನ ಸರ್ವಸ್ವವೂ ಹಾನಿಯಾಗಿ ಹೋದಿದ್ದು. ಆದ್ರೂ ನಾನು ಗುರುವಿನ ತಲೆ ಕಡಿಲಿಲ್ಲ. ಹೌದು, ನಾನು ಗುರುವಿನ ತಲೆ ಕಡಿಲಿಲ್ಲ. ಹೌದು, ಗುರುವಿನ ತಲೆ ಕಡಿ. ಗುರುವಾಕ್ಯೋಲ್ಲಂಘನ ದೋಷಕ್ಕಿಂತ ದೊಡ್ಡದು ಗುರುವಿನ ತಲೆ ಕಡಿಯುವುದು. ಅಂದ್ರೆ ಒಂದು ಮಾತಿದೆ, ಮನೆಯ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು. ತಾಯಿ ಕುತ್ತಿಗೆ ಕಡ್ದವನಂತೂ ಅಲ್ಲ ನಾನು. ಆಮೇಲೆ ಇನ್ನೊಂದು, ಗುರುವಾಕ್ಯೋಲ್ಲಂಘನೆಯಿಂದ ಸಿರಿ ಸಂಪತ್ತು ಅಧಿಕಾರ ಹೋಗ್ತದೆ ಅಂತ ಭಯವೇ ಇಲ್ಲ. ಕಪ್ಪು ತಲೆ ಕೂದಲವನಿಗೆ ಭಯ ಇರ್ತದೆ, ಪಕ್ಕನ ತಲೆ ಕೂದಲು ಬೆಳ್ಳಗಾಗಿ ಹೋಗ್ತದೆ ಎಂದು. ಬೋಳು ಮಂಡ್ಯವನಿಗೆ ಯಾವ ಭಯವೂ ಇಲ್ಲ. ಹಸ್ತಿನಾವತಿಯ ಸಿಂಹಾಸನ ಮೇಲೆ ಕೈ ಮಾಡಿ ಕರೆದಾಗ ಬೇಡ ಅಂತ ಬಿಟ್ಟಮ್ಮ ನಾನಿನ್ ಕಳ್ಕೊಳ್ಳುವುದೆಂತ. ನಾನು ನಿನ್ನ ತಲೆ ಮೇಲೆ ಇರುವುದಕ್ಕಲ್ಲ ನಾನು ಯೋಚನೆ ಮಾಡಿದ್ದು. ತಲೆ ಇದ್ದ ನಿನಗೆ ಗೃಹಸ್ಥ ಎಂಬ ಕಿರೀಟ ಇಡುವುದಕ್ಕೆ ಯೋಚನೆ ಮಾಡ್ತಾ ಇದ್ದೇನೆ. ಬೆರಳಿಲ್ಲದೆ ಇದ್ದವನಿಗೆ ಉಂಗ್ಲ ಹಾಕ್ಲಿಕ್ಕೆ ಹೊರಡ್ಲಿಲ್ಲ. ಕೈ ಉಂಟಲ್ಲ, ಅವ್ನು ಬಳೆ ಹಾಕುವಂತ ಹೊರಟಿದ್ದೆ. ಆಗುದಿಲ್ಲ ಅಂತಂದ್ರೆ ಅರದ ಪಿಡಿ ಪಿಡಿದನುವ ನನವಾಗು ಯುದ್ಧಕ್ಕೆ ನಿಮ್ಮಲ್ಲಿ ಅನ್ನೋದು. ಗುರುವೆ ನೀನೋಳು ಜಯವಾಗು ಬಂದದಿ, ಹರಸು ಜಯವಾಗು ಬಂದದಿ. ಕರುಣಾ ಸಿಂಧುವೇ ಮದುವೆಯಾಗದೇ ಇದ್ದಾಕ್ಷಣ ಗುರುವಾಕ್ಯವನ್ನು ಉಲ್ಲಂಘನೆ ಮಾಡಿದ ಹಾಗಾಗುವುದಿಲ್ಲ. ಗುರು ನಿರೂಪವೇ ಹಾಗಲ್ಲವೇ? ಒಂದು ಅಂಬೆಯನ್ನು ಮದುವೆಯಾಗಬೇಕು, ಅಲ್ಲದೇ ಇದ್ದರೆ ಬಿಲಬಾಣಗಳನ್ನು ಹಿಡಿದು ಯುದ್ಧ ಮಾಡಬೇಕು ಎಂದು ಸಿದ್ಧನಾಗಿ ನಿಂತಿದ್ದೇನೆ. ಗುರುದೇವ, ತಮ್ಮಲ್ಲಿ ಭಿನ್ನಹ ಏನು ಆಗುವ ಯುದ್ಧದಲ್ಲಿ, ನಡೆಯುವ ಗುರು ಶಿಷ್ಯರ ಕಾಳಗದಲ್ಲಿ ನನಗೇ ಜಯ ಆಗಲಿ ಅಂತ ಆಶೀರ್ವಾದ ಮಾಡಿ. ಬದುಕುದಾರಿ ಚೆನ್ನಾಗಿ ಕಲ್ತಿದ್ದೀಯ ಭೀಷ್ಮ. ಹಗುರವಾಗಿ ಆಡ್ತಾ ಇಲ್ಲ. ಲೋಕದಲ್ಲಿ ಉಸಿರಿದ್ದುದರಿಂದ ಬದುಕಿದ್ದಾರೆ ಅಂತ ಹೇಳಿಸಿಕೊಳ್ಳುವುದು ಬೇರೆ, ಬದುಕನ್ನು ಅರ್ಥಪೂರ್ಣವಾಗಿ ಬದುಕು ಎಂದು ರೂಪಿಸಿಕೊಳ್ಳುವ ಯೋಗ್ಯತೆ ಬೇರೆ. ನಿನ್ನದು ನಿಜವಾದಂತಹ ಬದುಕು. ಇಂಥ ಉದ್ವಿಗ್ನ ಪರಿಸ್ಥಿತಿಯಲ್ಲಿಯೂ ಸ್ಥಿತಪ್ರಜ್ಞನಾಗಿದ್ದೀಯ. ಗುರುವಾದಂತ ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ಬೇಡಿದ್ದೀ. ಆ ಕಾರಣದಿಂದ ನಿನ್ನ ಅಂತಃಪ್ರಜ್ಞೆಯಿಂದ ನಿನ್ನ ಸತ್ವವನ್ನ ಉದ್ದೀಪನಗೊಳಿಸಿಕೊಂಡು ಬದುಕುವುದು ಹೇಗೆ ಎನ್ನುವುದನ್ನು ಚೆನ್ನಾಗಿ ಯೋಚನೆ ಮಾಡಿದ್ದೀಯ. ನಿನಗೆ ಜಯ ಆಗಲಿ ಅಂದ್ರೆ ನನಗೆ ಅಪಜಯ ಆಗಲಿ ಅಂತ ನಾನು ಹೇಳ್ಕೊಳ್ಬೇಕೇನೋ? ಇದು ಶಿಷ್ಯ ಸೂಚನೆ ಕೊಡುವುದು ಯೋಗ್ಯ ಅಲ್ಲ. ಯುದ್ಧ ಮಧ್ಯದಲ್ಲಿ ಒಬ್ಬ ವಿರೋಧಿ ಸ್ಥಾನದಲ್ಲಿ ನಿಂತು ಅದನ್ನ ಹಾರೈಸುವುದು ಅದು ಕಳ್ಳತನ ಆಗ್ತದೆ. ಬೇಡು ತಪ್ಪಲ್ವಲ್ಲ? ಕೊಡ್ತೇನೆ. ಏನೆಂದು? ನನ್ನ ಶಿಷ್ಯ ಇನ್ನೊಬ್ಬರ ಅನುಗ್ರಹದಿಂದಲೋ ಕರುಣೆಯಿಂದಲೋ ಕೊಡುವ ಯಾವುದೋ ಅನುಕಂಪದ ಭಿಕ್ಷೆಯಿಂದಲೋ ಪಡೆಯುವ ಜಯವನ್ನ ಜಯ ಎಂದು ಒಪ್ಪಿಕೊಳ್ಳಬಾರದು. ಸತ್ವ ಇದ್ದರೆ, ಸ್ವತ್ವ ಇದ್ದರೆ, ಧರ್ಮ ಇದ್ದರೆ ಅಲ್ಲಿ ಜಯ ಪ್ರಾಪ್ತ ಆಗಲಿ. ಚಿನ್ಮಯಾತ್ಮಕ ಕೇಳು ಕಲಹವೇನು ಈಗ, ಚಿನ್ಮಯಾತ್ಮಕ ಕೇಳು ಕಲಹವೇನು ಈಗ, ನಿನಗ ಸೋಲುವನೆಲ್ಲ ಭೀಷ್ಮ. ಪರಮ ಶಿಷ್ಯನೇ ನಿನ್ನ ದುರಗಾನು ಮೆಚ್ಚಿದೆ, ಪರಮ ಶಿಷ್ಯನೇ ನಿನ್ನ ದುರಗಾನು ಮೆಚ್ಚಿದೆ, ತೆರಳುವೆ ನಿನಗಾಸೋತೆ. ಗುರುದೇವ, ಅಂತರಿಕ್ಷದಲ್ಲಿ ನಿಂತ ಆಡಿದಂತ ವಾಣಿ ದೇವವಾಣಿ ನಿರ್ಣಯವನ್ನ ಘೋಷಿಸಿದೆ. ನಿನಗೆ ಹೇಗೆ ಗುರುವಿನ ಮೇಲೆ ಗುರುತರಾಸ್ತ್ರವನ್ನ ಬಿಡಬೇಡ ಅಂತ ಸಂಬೋಧಿಸಿತು, ನನಗೆ ಕೊಟ್ಟ
ಸಂದೇಶದಲ್ಲಿ ಈ ಶಿಷ್ಯ ನೀವು ಸೋಲುವವನಲ್ಲ, ನಾನೇ ಸೋತಿದ್ದೇನೆ ಅಂತ ಅಲ್ವಾ ಹೇಳಿದ್ದು. ಸಂತೋಷವನ್ನ ಸ್ವೀಕರಿಸಿದ್ದೇನೆ. ಭೀಷ್ಮ, ಬರುವಾಗಲೇ ಸಂಕಲ್ಪ ಮಾಡಿದ್ದೆ, ನಾ ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಇಲ್ಲೊಂದು ಸರಿಯಾದ ಭೀಷ್ಮ ವಿಜಯ ಆಗಬೇಕು, ಬಿಟ್ರೆ ಭಾರ್ಗವ ವಿಜಯ ಆಗಬಾರದು. ಯಾಕೆ ಈ ಮಾತು? ಶಿಷ್ಯಾದಿಚ್ಛೇತ್ ಪರಾಜಯ. ನಿಜವಾದ ಗುರುವಿನ ಸಾರ್ಥಕತೆ ಆ ಗುರುವನ್ನು ಸೋಲಿಸುವ ಶಿಷ್ಯನನ್ನು ಕಂಡಾಗ ನಿನ್ನಲ್ಲಿ ಧರ್ಮ ಇದೆ, ಸತ್ವ ಇದೆ, ಸ್ವತ್ವ ಇದೆ. ಆ ಮೂಲಕವಾಗಿ ನಿನ್ನ ಪಾಲಿಗೆ ಜಯ ಇದೆ. ನಿಜವಾಗಿ ನನಗೆ ಹೆಮ್ಮೆ. ಒಂದು ಕಾಲದಲ್ಲಿ ಅಭಿನವ ರಾಮನನ್ನು ರೂಪಿಸಬೇಕು ಎಂದು ಕ್ಷತ್ರಿಯ ಕುಲ ಕುಠಾರ ಎಂಬ ಬಿರುದನ್ನು ಹೊತ್ತರು. ಕ್ಷತ್ರಿಯ ಕುಲೋತ್ಪನ್ನನಾದಂತಹ ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದೆ. ನಿನ್ನ ಗುಣಗಳನ್ನು ಮೆಚ್ಚಿದೆ, ಸತ್ವವನ್ನು ಅರ್ಥ ಮಾಡಿಕೊಂಡೆ, ತಿದ್ದಿದೆ, ಬೆಳೆಸಿದೆ, ನನ್ನಲ್ಲಿದ್ದದನ್ನು ಧಾರೆ ಎರೆದು ಕೊಟ್ಟೆ. ಮುಂದೆ ಅಭಿನವ ರಾಮನಾಗಿ ಮೆರೆದು ನಿನ್ನ ಸಂತತಿಯೊಂದು ಬೆಳೆಯಬೇಕು, ಬೆಳಗಬೇಕು ಎಂಬ ಆಕಾಂಕ್ಷೆಯನ್ನು ಹೊಂದಿದ್ದೆ. ನನ್ನಿಚ್ಛೆ ಈಡೇರಲಿಲ್ಲ. ಆದರೆ ನಾನು ಬೆಳೆಸಿದ ಶಿಷ್ಯ ನನ್ನ ಹೆಮ್ಮೆಯ ಶಿಷ್ಯನಾಗಿ ಬೆಳೆದಿದ್ದಾನೆ. ಈ ವಿಷಯದಲ್ಲಿ ಅನುಮಾನ ಇಲ್ಲ. ಭೀಷ್ಮ, ಇಷ್ಟೆಲ್ಲ ವಿರೋಧಿಸಿದ ನಿನ್ನ ಮೇಲೆ ಅನುಮಾನ ಇದ್ದದ್ದಲ್ಲ. ನಿನಗೊಂದು ಅಪವಾದ ಎಂಬ ಧೂಳು ಪಸರಿಸಿತ್ತು. ನನ್ನ ಶಿಷ್ಯ ಆದರ್ಶ, ಆದರ್ಶ ಅಂದ್ರೆ ಕನ್ನಡಿ, ಕನ್ನಡಿಯಲ್ಲಿ ಮುಖ ಸರಿ ಕಾಣುವುದಿಲ್ಲ ಎಂಬ ದೂರು ಬಂತು. ಯಾಕೆ ಅಂತ ನೋಡದೆ ಅಪವಾದದ ಧೂಳು ಬಡ್ದಿತ್ತು. ಅದನ್ನು ಹೊರಸಿದೆ. ಇಲ್ಲ, ಕನ್ನಡಿ ಸರಿಯಾಗುಂಟು. ಕೇವಲ ಮೇಲಿಂದ ಆವರಿಸಿದ್ದು ಧೂಳು ಮಾತ್ರ. ಈ ಸತ್ಯವನ್ನ ಇವರಿಗೆಲ್ಲ ಗೊತ್ತು ಮಾಡಿಕೊಟ್ನೋ ಇಲ್ವಾ? ಮತ್ತಿಷ್ಟು ಮಾಡದೆ ಇದ್ರು ಅಲ್ಲಿಂದ ಇಲ್ಲಿ ಬಂದ್ಕೊಂಡು ಇವ್ರು ಯಾಕೆ ಬಂದ್ರು ಅಂತ ಕೇಳುವಾಗ ಆಗುದಿಲ್ಲ. ಸರಿ, ಅದಕ್ಕಾಗಿ ಇಷ್ಟು ಮಾಡಿದ್ದೇನೆ, ಬಿಟ್ರೆ ನಿನ್ನಲ್ಲಿ ವಿರೋಧ ಇಲ್ಲ. ನಿರ್ಣಯ ಆಗಿದೆ. ನಿನ್ನ ದಾರಿಯಲ್ಲಿ ಕಲಂಕ ಇಲ್ಲ, ಕಲ್ಮಶ ಇಲ್ಲ. ಇನ್ನು ಈ ಅಂಬೆ ಪ್ರಕರಣದಲ್ಲಿ ನಾವು ತಲೆ ಹಾಕುವುದಿಲ್ಲ. ನಾವಿನ್ನು ಬಿಡ್ತೇವೆ. ನೆನಪಿಡು ಅಂಬೆ, ಭೀಷ್ಮ ಹೆಣ್ಣಿಗೆ ಸೋಲುವವನಲ್ಲ. ಭೀಷ್ಮನನ್ನ ಗೆಲ್ಲುವ ಗಂಡು ಪ್ರಪಂಚದಲ್ಲಿ ಹುಟ್ಟಿಲ್ಲ. ನಿನ್ನಲ್ಲಿ ಯುದ್ಧವ ಭೀಷ್ಮ ಹೊತ್ತು ಸಾಗಿಸಿ ಮತ್ತೆ ಪಣದಿ ಒಂದು ಜನ್ಮ ಎತ್ತ ಹೋದರು ಬಿಡನು, ಎತ್ತ ಹೋದರು ಬಿಡನು, ಎತ್ತ ಹೋದರು ಬಿಡನು ನಿನ್ನ ಮುರಿಯುವುದು. ಇಲ್ಲಿಯವರೆಗೆ ನಿನ್ನಲ್ಲಿ ಸರಿಸಾಡಬೇಕೆನ್ನುವಂತಹ ಬಯಕೆ ನನಗೂ ಇತ್ತು. ಹೇಳಿದೆಯಲ್ಲ, ನನ್ನನ್ನು ಗೆಲ್ಲುವಂತಹ ಗಂಡು ಮತ್ತೊಬ್ಬನಿಲ್ಲ. ಹೆಣ್ಣಿನೊಡನೆ ನಾನು ಯುದ್ಧ ಮಾಡುವವನಲ್ಲ. ಹೌದು ಹೌದು, ಒಬ್ಬ ಗಂಡಾಗಿ ನನ್ನಂತಹ ಹೆಣ್ಣನ್ನು ಮದುವೆಯಾಗಿ ಸುಖವನ್ನು ನೀಡುವಂತಹ ಗಂಡು ನೀನಾಗಲಿಲ್ಲ. ಒಬ್ಬಳು ಹೆಣ್ಣಾಗಿ ನನ್ನ ಸ್ಥಿತಿಯನ್ನು ಅರ್ಥವಿಸಿಕೊಂಡು ನನಗೊಂದು ಬದುಕನ್ನು ಕೊಡುವಂತಹ ಹೆಣ್ಣು ಮನಸ್ಸು ನಿನ್ನದಾಗಲಿಲ್ಲ. ನೀನು ಹೆಣ್ಣು ಅಲ್ಲ, ಗಂಡು ಅಲ್ಲ. ನನ್ನ ಅರ್ಥದಲ್ಲಿ ನೀನು ಹೆಣ್ಣು ಅಲ್ಲ, ಗಂಡು ಅಲ್ಲ. ಏನು ಮಾಡೋಣ? ಅದೆಷ್ಟೋ ಕನಸುಗಳನ್ನು ಹೊತ್ತು ಇನ್ನ ಅರಮನೆಗೆ ಬಂದೆ. ನಿಮ್ಮ ಮನೆಯನ್ನು ಬೆಳಗಬೇಕು ಅಂತ ಬಯಸಿದೆ, ಅದಕ್ಕೆ ನೀನು ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಬಿಡು, ನನ್ನಷ್ಟಕ್ಕೆ ನಾನು ಬದುಕಬೇಕು ಅಂತ ಬಯಸಿದ್ರು ನನಗೊಂದು ಬದುಕಿನ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ನೀನು ಒಂದು ಬೀದಿಯ ನಾಯಿ ತರದಲ್ಲಿ ನನ್ನನ್ನು ನೋಡಿಕೊಂಡೆ. ಸ್ವಯಂವರ ಮಂಟಪಕ್ಕೆ ಹೋದಂತಹ ನೀನು ನನ್ನನ್ನು ಕರೆತಂದು ತಮ್ಮನಿಗೆ ಕೊಡುವುದಕ್ಕೆ ಮುಂದಾದೆ. ಏನು ಹೆಣ್ಣು ಅಂತ ಹೇಳಿದ್ರೆ ಸಂತೆಯಲ್ಲಿ ಸಿಗುವ ಸಾಮಾನು ಅಂತ ತಿಳ್ಕೊಂಡೇನ ನೀನು? ವಸ್ತು ಅಂತ ತಿಳಿದೇನ ನೀನು? ಮಾರಾಟಕ್ಕಿಟ್ಟ ವಸ್ತು ಅದು ಅಲ್ಲವೇ ಅಲ್ಲ. ಹೀಗೆ ತರುವುದರ ಮೂಲಕವಾಗಿ ನನ್ನ ಕಣ್ಣಿನಲ್ಲಿ ನೀರಿಳಿಸಿದೆ, ನನ್ನ ಬದುಕನ್ನು ಸರ್ವನಾಶ ಮಾಡಿದೆ. ದೇಶವನ್ನು ಹೀಗೆ ಬಿಡ್ತೇನೆ ಎಂದು ಭಾವಿಸಬೇಡ. ಏನು ಮಾಡೋಣ? ಹೌದು, ನನ್ನಲ್ಲಿ ಯುದ್ಧ ಮಾಡುವುದಕ್ಕೆ ನೀನಲ್ಲ, ನಿನ್ನನ್ನು ಗೆಲ್ಲುವ ಗಂಡು ಮತ್ತೊಂದಿಲ್ಲ. ಈ ಜನ್ಮದಲ್ಲಾಗದೆ ಹೋದ್ರೇನಂತೆ?
ಯಾವುದೇ ಜೀವಿಯಾಗಲಿ ಸಾಯುವ ಕೊನೆಯ ಗಳಿಗೆಯಲ್ಲಿ ಇರುವಂತಹ ಅವನ ಬಯಕೆಗಳೆಲ್ಲ ಇನ್ನೊಂದು ಜನ್ಮದಲ್ಲಿ ಅದು ಅವನ ಬೆನ್ನ ಹಿಂದೆ ಬರ್ತದಂತೆ. ಈ ಜನ್ಮದಲ್ಲಿ ಅಲ್ಲದೆ ಹೋದ್ರು ಇನ್ನೊಂದು ಜನ್ಮದಲ್ಲಾದ್ರೂ ನಿನ್ನ ಎದುರಲ್ಲಿ ನಿಂತು ಯುದ್ಧವನ್ನು ಮಾಡ್ತೇನೆ, ಅಲ್ಲ ನಿನ್ನ ಸರ್ವ ಯಶಕ್ಕೆ ನಾನೇ ಕಾರಣನಾಗ್ತೇನೆ. ಆದ್ರೆ ಏನು ಮಾಡೋಣ ಭೀಷ್ಮ, ಈ ಕಾಲದಲ್ಲಿ ನಿನ್ನನ್ನು ಗೆಲ್ಲುವುದಕ್ಕೆ ನನ್ನಿಂದ ಆಗ್ಲೇ ಇಲ್ಲ. ನಿನ್ನ ಎದುರಲ್ಲಿ ನಾನು ಸೋತು ಹೋಗಿ ನಿನ್ನನ್ನು ಗೆಲ್ಲುವುದಕ್ಕೆ ಆಗ್ಲೇ ಇಲ್ಲ. ಆದ್ರೆ ನನ್ನ ಈ ಸ್ಥಿತಿಯನ್ನ ಕಣ್ಣಿದ್ದು ಕುರುಡನಂತೆ ವರ್ತಿಸಿದೆಯಲ್ಲ ಭೀಷ್ಮ, ನಿನ್ನ ವಂಶದಲ್ಲಿ ಕುರುಡನೆನಿಸಲಿ. ಮಂಗಳವತಿಯಾಗಿರುವಂತಹ ನನ್ನನ್ನ ಮಂಗಳದ ಅಂಗಳಿಂದ ಇಲ್ಲಿಯವರೆಗೆ ಕರೆತಂದು ಈ ರೀತಿಯಾಗಿ ನನ್ನನ್ನ ದರಿದ್ರಳಂತ ಬೀದಿಗೆ ಬಿಟ್ಟಿಯಲ್ಲ ಭೀಷ್ಮ. ನಿನ್ನ ಕುಟುಂಬದ ನಿನ್ನ ಸಂಸಾರದಲ್ಲಿ ಈ ರೀತಿಯಾದಂತಹ ಕಣ್ಣೀರಿಗರೆಯುವ ಹೆಣ್ಮಕ್ಕಳ ಸಂಖ್ಯೆ ಸಾವಿರವಾಗಿ ಅಲ್ಲ, ಅದೆಷ್ಟೋ ಹೆಣ್ಮಕ್ಕಳ ಮೂಗುತಿ ಕಿವಿ ಯೋಧಗಳು ನಿನ್ನ ಕಾಲಡಿಗೆ ಬೀಳಲಿ. ನಿನ್ನ ವಂಶ ಕ್ಷಯವಾಗಿ ಹೋಗ್ಲಿ. ನಾನು ಸಾಯ್ತೇನೆ, ನೀನು ನನ್ನ ನೋಡಿ ನಗುತ್ತಾ ಇರಬೇಕು. ಆದ್ರೆ ಇನ್ನೊಮ್ಮೆ ಹುಟ್ಟಿ ಬರ್ತೇನೆ, ನಾನು ನಗುತ್ತೇನೆ, ಆಗ ನೀನು ಅಳಬೇಕು. ನಾನು ಸಾಯ್ತೇನೆ ಭೀಷ್ಮ, ನಾನು ಸಾಯ್ತೇನೆ. ನಿನ್ನ ವಂಶ ಕ್ಷಯವಾಗಿ ಹೋಗ್ಲಿ. ತರುಣಿ ಭಸ್ಮೀಭೂತವಾಗಲು ಭೀಷನು ಮನದೊಳು ಮಗುಗುತ್ತಲಾಗ. ಹರ ಹರ ಸ್ತ್ರೀ ಹತ್ಯವಾಯಿತು, ಹರ ಹರ ಸ್ತ್ರೀ ಹತ್ಯವಾಯಿತು ಎನ್ನಯ ಕೊರಳ ಬಯಸುವನಿತು ಬಿಡವು. ಅಂಬೆಯ ಬದುಕು ಹೀಗಾಗಲಿ ಎಂದು ಭೀಷ್ಮ ಬಯಸಿದ್ದೇನೆ. ಹಸ್ತಿನಾವತಿಯ ಸಾಮ್ರಾಜ್ಞಿಯಾಗಲೆಂದು ಬಯಸಿದ್ದೆ. ಕಣ್ಣ ಮುಂದೆಯೇ ಧಗ ಧಗನೆ ಉರಿಯುತ್ತಿರುವ ಬೆಂಕಿಗೆ ಹಾರಿ ಹಿಡಿ ಬೂದಿಯಾಗಿ ಹೋದಳು. ಅವಳ ಆಡಿದ ಮಾತು ಈಗಲೂ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಾ ಇದೆ. ಹೆಣ್ಣು ಅಲ್ಲದ ಗಂಡು ಅಲ್ಲದ ಒಂದು ಶಕ್ತಿಯಾಗಿ ಬರುತ್ತೇನೆ ಎಂದು. ತಂದೆಯವರು ಇಚ್ಛಾಮರಣಿಯಾಗು ಎಂದು ಅನುಗ್ರಹಿಸಿದಾಗ ನಾನು ಆಶಿಸಿದ್ದೇನು, ಮತ್ತೆ ಹುಟ್ಟಿಲ್ಲದ ಹೆಣ್ಣು ಅಲ್ಲದ ಗಂಡು ಅಲ್ಲದ ಲೋಕವನ್ನು ನಡೆಸುವ ಮಹಾಶಕ್ತಿಗೆ ನನ್ನ ಬದುಕನ್ನು ಅರ್ಪಿಸಬೇಕು ಎಂದು ಹೇಳಿದ್ಲಲ್ಲ ಅಂಬೆ. ಹೆಣ್ಣು ಅಲ್ಲದ ಗಂಡು ಅಲ್ಲದ ಒಂದು ಶಕ್ತಿಯಾಗಿ ಬರುತ್ತೇನೆ ಎಂದು. ಹಾಗಾದ್ರೆ ಕಾಶಿ ರಾಜಕುಮಾರಿ ಭೀಷ್ಮಗಾದಾಳೆ ಮಾರಿ ಕಾಲಾಯ ತಸ್ಮೈ